ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಅತ್ತೆ ಕರೆದ್ರ ನನ್ನ? ಇಲ್ಲ ಕಣವ, ಮ್ಯಾವ್ ಮ್ಯಾವ್ ಅಂತ ಒದರಿದೆ ನಿನ್ನ. ಅವಾಗ್ಲಿಂದ ಒದರ್ತಿದ್ದೀನಿ. ಓ ಕೇಳಿಸ್ಲಿಲ್ಲ ಅತ್ತೆ, ಕೆಲಸ ಮಾಡ್ತಿದ್ದೆ. ಏನ್ ಹೇಳತ್ತೆ, ಏನ್ ಕೆಲಸ? ಏನು ಇವತ್ ನಿಂಗ್ ರಜೆ ಇಲ್ಲೇನು? ಇಲ್ಲ ಅತ್ತೆ, ನಂಗೆ ಇವತ್ತು ರಜೆ ಇಲ್ಲ. ಅಲ್ ಕಣವ, ಇವತ್ತು ಶನಿವಾರ ಅಲ್ಲ, ಶನಿವಾರ ರಜೆ ಇರ್ತೈತಲ್ಲ ಇವ. ಹ್ಞೂ ಅತ್ತೆ, ನಾ ಎಕ್ಸ್ಟ್ರಾ ವರ್ಕ್ ಅಂತ ತಗೊಂಡಿನಿ. ಹೌದಾ, ನಾಳಿಗೆ ಇರುತ್ತೇನಿಲ್ಲ? ಹಾ ಇರುತ್ತತ್ತೆ, ನಾಳಿಗೆ ಇರುತ್ತೆ. ನಾಳಿಗೆ ಬಿಡು ಮಾಡ್ಕೊರವ್ವ, ಶಿವರಾತ್ರಿ ಹತ್ರ ಬರಾಕತ್ತ. ಮನಿ ಎಲ್ಲಾ ಸಾರ್ಸಿ ತೊಳಸಿ ಗುಡಿಸಿ ಗುಂಡಾಂತರ ಮಾಡ್ಬೇಕು. ಶಿವರಾತ್ರಿನ ಅತ್ತೆ? ಆಯ್ತು ತಗೋ ಅತ್ತೆ, ಮಾಡ್ತೀನಿ. ಹಂಗಂದ್ರೆ ಏನತ್ತೆ? ಯಾಕವಾ, ನಿಮ್ ಮನ್ಯಾಗ ಶಿವರಾತ್ರಿ ಎಲ್ಲ ಗೊತ್ತಿಲ್ವಾ? ಶಿವರಾತ್ರಿ ಗೊತ್ತು ನಂಗೆ, ಇದು ಗುಡಿಸಿ ಗುಂಡಾಂತರ ಮಾಡ್ತಾರಲ್ಲ ಅದೇನು ಗೊತ್ತಿಲ್ಲ ನನಗೆ. ಹಂಗಂದ್ರ ಮನಿನ ತಿಕ್ಕುದು ತೊಳೆಯುದು ಜೀಡಾ ಹೊಡೆಯುದು ಎಲ್ಲಾ ಮಾಡ್ಬೇಕು. ನಮ್ಮ ಮನ್ಯಾಗ ಹಬ್ಬಗಳು ಬಂದ್ರ ಮನಿ ಎಲ್ಲಾ ಕ್ಲೀನ್ ಆಗಿ ಮಾಡಿ ನೀಟಾಗಿಡ್ಬೇಕು. ಓ ಹಂಗ ಅತ್ತೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳ್ಕೊಡಿ, ನಾನ್ ಮಾಡ್ತೀನಿ. ಏನ್ವಾ ಹಳ್ಳಿಯಿಂದ ಬಂದಾಕಂತಿ ಅಷ್ಟು ಗೊತ್ತಿಲ್ಲ ಏನವ ನಿಂಗ? ಅತ್ತೆ ಏನಂದ್ರ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು, ನಾವೆಲ್ಲ ಹಾಸ್ಟೆಲ್ದಾಗ ಬೆಳೆದಿವಲ್ಲ, ಹಂಗಾಗಿ ನಮ್ಗೆ ಅಷ್ಟೇನ್ ಗೊತ್ತಿಲ್ಲ. ನಾ ಹೇಳ್ಕೊಡ್ತೀನಿ, ಮಾಡ. ನಾಳೆ ಎಲ್ಲಾ ಬಂಡೆ ಆಮೇಲೆ ಜೀಡಾ ಹೊಡಿದು ಅದೆಲ್ಲ ಇಟ್ಕೊಳ್ಳೋಣ ಏನ? ಆಯ್ತ್ರಿ ಅತ್ತಾರ, ನಾನೀಗ ಕೆಲಸ ಐತಿ. ಆಯ್ತು ಅತ್ತೆ, ನಾಳೆ ಬೆಳಗ್ಗೆನೆ ಎದ್ದು ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಈಗ ನನ್ಗೆ ವರ್ಕ್ ಐತಿ, ನಾ ವರ್ಕ್ ಮಾಡಕ್ ಹೋಗ್ತೇನೆ. ಆಯ್ತವಾ, ಹೋಗು. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಶಿವರಾತ್ರಿ ತಯಾರಿ ಮಾಡ್ತಾ ಇದೀವಿ. ನೀವು ಮಾಡ್ತಿದ್ರಲ್ಲ? ನನ್ನ ಸೊಸೆನೂ ಒಳ್ಳೆ ನಾನು ಜಬರ್ಸ್ಬೇಕು ಅವಾಗ ಅವಾಗ. ಯಾಕಂದ್ರೆ ಇಲ್ಲಾಂದ್ರೆ ಕೀಲಿ ಕೈ ಕೊಡ್ಲಿಲ್ಲ ಅಂದ್ರೆ ಗೊಂಬೆ ಹೆಂಗೆ ಆಡಲ್ಲ, ನನ್ನ ಸೊಸೆನೂ ಹಂಗೆ ಕೀಲಿ ಕೈ ಕೊಟ್ಟಂಗೆ ನಾನು. ಏನ್ ಮಾಡೋದು, ಅವಾಗ ಅವಾಗ ಆವಾಜ್ ಮಾಡ್ಬೇಕಾಗುತ್ತೆ, ತಿದ್ದಬೇಕಲ್ಲ. ಏನಿದು ಹನ್ನೆರಡು ಬಂದ್ರೆ ಇನ್ನು ಮುಗಿಯವಲ್ಲ ಕೆಲಸ. ನಾಳೆ ಬೇಗ ಹೇಳ್ತೀರಂತ ಹೇಳಿದೀನಿ ಅತ್ತಿಗೆ. ಸಾಕಿವತ್ತಿಷ್ಟ ಮುಗಿಸೆ ಮಗಳು ಮಕ್ಕಳು. ಕೌಶಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಸುಬ್ಲಕ್ಷ್ಮಿ, ಅಯ್ಯ ರಾತ್ರಿ ಎಲ್ಲ ಕೆಲಸ ಮಾಡಿ ಹಂಗ ಮಕ್ಕೊಂಡೈತೆ ಅನ್ಸುತ್ತ. ನಾನ ಸ್ಟಾರ್ಟ್ ಮಾಡಿದ್ರ ತಗೋರ್ ಹೊರಗೆ ರಂಗೋಲಿ ಅದ ಹಾಕಿ. ಅಯ್ಯೋ ಕಸ ಎಲ್ಲ ಎಷ್ಟಕೊಂಡು ಬಿದ್ಬಿಟ್ಟಿದೆ. ಚಲೋ ತಂಗ ಕಸ ಅದೇ ಹೊಡೆದು ಗಿಡಕ್ಕೆಲ್ಲ ನೀರ್ ಹಾಕ್ಬೇಕು. ಅಯ್ಯ ಗಿರ್ಜಕ್ಕರ, ನೀವ್ ಕೆಲಸ ಮಾಡಾಕತ್ತೀರಲ್ರಿ? ಹೂವ, ನಮ್ಮ ಮನಿ ಕೆಲಸ ನಾ ಮಾಡ್ಲಿ, ಅದು ಮತ್ತಿನ್ಯಾರು ಬಂದ್ ಮಾಡ್ತಾರವ? ಯಾಕವ ನಿಮ್ ಮನಿ ಕೆಲಸ ನೀ ಮಾಡಂಗಿಲ್ಲ ಏನ? ಅಯ್ಯ ಗಿರ್ಜಕ್ಕರ, ನಾನು ಮಾಡ್ತಿದ್ದೆ ಮೊದಲ, ಮತ್ತೀಗ ನನ್ ಸಸಿ ಬಂದಾಳ, ನನ್ ಸಸಿ ಎಲ್ಲಾ ಕೆಲಸ ಮಾಡ್ತಾಳವ. ಹೌದಾ? ಅಲ್ಲ ಗಿರ್ಜಾ ಅವ್ರೆ, ನೀ ಈ ಸಲ ನವರಾತ್ರಿ ಮಾಡ್ತಾ ಇಲ್ವಾ? ಅಯ್ಯೋ ಮಾಡ್ಬೇಕು ಕಣಮ್ಮ, ಎಲ್ಲಾ ಮನೆ ಕ್ಲೀನ್ ಮಾಡ್ಬೇಕು. ನನ್ ಸಸಿ ಸ್ವಲ್ಪ ಮಲ್ಕೊಂಡಿದ್ದಾಳೆ, ಎದ್ಮೇಲೆ ಎಲ್ಲಾ ಕ್ಲೀನಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ನಾನು. ಯಾಕ್ರಿ ನೀವ್ ಮಾಡಂಗಿಲ್ಲ? ನನ್ ಸೊಸೆ ಎಲ್ಲಾ ರೆಡಿ ಮಾಡಿದಾಳೆ, ನನ್ಗೆ ಏನು ಟೆನ್ಷನ್ ಇಲ್ಲ. ನಾವು ಮಾಡ್ತೀವ್ರಿಪ್ಪ. ಸೊಸೆನು ಮಾಡ್ತಾಳೆ ಪಾಪ, ಅವಳಿಗೆ ಏನೋ ರಾತ್ರಿ ಎಲ್ಲ ಕೆಲಸ ಮಾಡಿ ಮಕ್ಕೊಂಡಿದ್ದಾಳೆ, ಹೇಳ್ತೀನಿ ಅಂತ ಹೇಳಿದ. ಅಯ್ಯ ಬಿಡಿ, ಯಾರು ಮಾಡದೆ ಇರೋದೇನು ಮಾಡಂಗಿಲ್ಲ ನಿನ್ ಸೊಸೆ. ನನ್ ಸೊಸೆನು ದೊಡ್ಡ ಕಂಪ್ನಿ ಒಳಗೆ ಕೆಲಸ ಮಾಡ್ತಾಳೆ, ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಮತ್ತೆಲ್ಲ ಕೆಲಸ ಮಾಡ್ತಾಳೆ. ಸುಮ್ನೆ ನೀವು ನಿಮ್ ಸೊಸೆಗೆ ತುಂಬಾ ಸದರ ಕೊಟ್ಟಿದ್ದೀರಾ ಅನ್ಸುತ್ತೆ. ಅಲ್ಲ ಗಿರ್ಜಕ್ಕ, ಎಲ್ಲ ಕೆಲಸ ನೀನೇ ಮಾಡಿದ್ರೆ ಮತ್ ನಿನ್ ಸೊಸೆ ಬೆಳಗ್ಗೆ 10 ತನ ಮಕ್ಕೊಂತಾಳೆ. ಅಲ್ಲ ನೋಡ್, ನನ್ ಸೊಸೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು 4 ಗಂಟೆಗೆ ಬಂದು ಮತ್ತು ಆಗ ಒಂದ್ 2 ಸೆಕೆಂಡ್ ಮಕ್ಕೊಂಡೆದ್ದು ಆಮೇಲೆ 5 ಗಂಟೆ ಅಂದ್ರೆ ಎದ್ದು ಎಲ್ಲಾ ಕೆಲಸ ಮಾಡಿ, ನನಗ್ ಚಾ ಮಾಡಿ, ಅವ್ರ ಮಾಮಗ್ ಚಾ ಮಾಡಿ, ಮತ್ತ ಟಿಫಿನ್ ಕೂಡ ಮಾಡಿ, ಮತ್ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡ್ಯಾಳ. ಹೌದಾ ಪಂಕಜ? ಹ್ಞೂನ್ರಿ, ನೀವು ನಿಮ್ಮ ಸಸಿಗೆ ಬಾ ಸದರ ಕೊಡಕತ್ತೀರಿ. ಬರ್ತಾ ಎಲ್ಲ ಕೆಲಸ ನೀವೇ ಮಾಡಾಕತ್ತೀರಿ, ಹಂಗಾಗಿ ಮಲ್ಕೊಳಕತ್ತಾಳ. ನೀವು ಒಂದಿಟ್ಟು ಹದಬಸ್ನಾಗ ಇಟ್ಕೊಡ್ರಿ. ಅಯ್ಯ ಪಂಕಜ, ನನ್ ಸೊಸೆನು ಎಲ್ಲ ಕೆಲಸ ಮಾಡ್ತಾಳ. ಏನ್ ಮಾಡ್ತಾಳೋ ಏನೋ, ನೋಡು ಟೈಮ್ 8 ಆದ್ರೂ ಇನ್ನು ಮಲ್ಕೊಂಡ ಅಂತ ಹೇಳ್ತೀರಿ. ನಿಮ್ ಸೊಸೆ ನೀವು ತಲೆ ಮೇಲೆ ಎತ್ಕೊಂಡ್ ಕುಂತಿದ್ದೀರಾ, ಅದಕ್ಕೆ ಹಂಗ್ ಮಾಡ್ತಿದ್ದಾಳೆ. ಹೋಗ್ಲಿ ಬಿಡಿ, ನಿಮ್ ಮನೆ ಸುದ್ದಿ ನನಗೆ ಯಾಕೆ, ನಾನಿನ್ ಬರ್ತೀನಿ. ಹೌದಲ್ಲ ಅತ್ತೆ, ಕಾಫಿ ತಗೊಳ್ಳಿ. ಬೇಡ ನಂಗೆ. ಅಯ್ಯ ಅತ್ತೆ, ನಿಮ್ ಬೆಳಗ್ಗೆ ಕಾಫಿ ಕುಡಿಯೋದು ರೂಢಿ ಇದೆಯಲ್ಲ, ತಗೊಳ್ಳಿ. ಬೇಡ ಅಂತ ಹೇಳಿದೀನಿ ತಾನೆ. ಅಯ್ಯೋ ಹಂಗ್ಯಾಕ್ ಚೀರ್ತೀರಾ, ಸಾವಕಾಶ ಹೇಳಿ. ಅಲ್ವಾ, ಅವಾಗಿಂದ ಸಾವಕಾಶ ಹೇಳಕತ್ತೀನಿ, ನಿಂಗೇನ್ ಕೇಳವಲ್ಲೇನು? ಹೋಗು, ನನ್ ಮಗ ಎದ್ದಾನೇನು, ಅವ್ನ್ ಕೊಡೋಗು. ಅತ್ತೆ ಅವ್ರ ಎದ್ದು ಜಾಗಿಂಗ್ ಹೋದ್ರತ್ತೆ. ಹೌದಾ, ನೀನ ಕುಡಿ ಹಂಗಾರ. ಅತ್ತೆ ಕಾಫಿ ವೇಸ್ಟ್ ಆಗುತ್ತೆ ಅತ್ತೆ. ವೇಸ್ಟ್ ಆದ್ರೆ ನೀನೇ ಕುಡಿಯಮ್ಮ. ಅಲ್ಲ ಅತ್ತೆ, ಅದು ನಾನೇನು ಡಸ್ಟ್ಬಿನ್ ಅಲ್ಲ, ವೇಸ್ಟ್ ಆಗಿದೆ ಅಂತ ಎಲ್ಲಾ ಕುಡುಕ್ ಕುಂದ್ರಕ್ಕ. ಅಯ್ಯ ನಮ್ಮ ಅತ್ತೆ ಯಾಕೆ ಹಿಂಗ್ ಮಾತಾಡಕತ್ತಾಳೆ ಇವತ್ತ? ನಿನ್ಯಾರ ಚಲೋ ಇದ್ದಲ್ಲ. ಅಯ್ಯೋ ಮನೇಲಿ ಬೇರೆ ತರಕಾರಿ ಇಲ್ಲ, ಇವತ್ ಸಂಡೆ ಬೇರೆ, ಇವತ್ ತರಬೇಕಿತ್ತು. ಇವ್ರು ಇನ್ನೂ ಆದ್ರೂ ಬರವಲ್ರಲ್ಲ, ಹೋಗಿ ತಗೊಂಡ್ ಬರ್ಬೇಕಂದ್ರೆ. ಅಲ್ಲ ಇವಾಗ ಟಿಫಿನ್ ಲೇಟ್ ಆಗಿ ಆದ್ರೆ ಮುಗದೆ ಹೋತು. ಮಾಮಾರು ಮತ್ತೆ ಇವ್ರು ಬರೋದ್ರೊಳಗೆ ಆಗ್ಲಿಲ್ಲ ಅಂದ್ರೆ ಅದಕ್ಕೊಂದು ಉರಿಕೊಂತಾಳೆ. ಈಗ ಯಾಕೋ ಸಿಟ್ಟಾಗಿ ಮುಗ್ಲಿ ಕುಂತಾಳ. ಏನ್ ಮಾಡ್ಲಪ್ಪ, ಸುಮ್ನೆ ಅತ್ತಿಗೆ 1-2 ಗೆಜ್ಜಿ ಹೋಗಿ ತಗೊಂಡ್ ಬಾ. ಅತ್ತೆ ಸ್ವಲ್ಪ ತರಕಾರಿ ಖಾಲಿ ಆಗಿದೆ, ಈಗ ಅಡಿಗೆ ಮಾಡೋ ಪ್ರತ್ಯೇಕ ಒಂದ್ ಸ್ವಲ್ಪ ತರಕಾರಿ ತಗೊಂಡ್ ಬಾ ಅತ್ತೆ, ಆಮೇಲೆ ಹೋಗಿ ನಾನು ತಗೊಂಡ್ ಬರ್ತೇನೆ. ಯಾಕೆ ಈಗ ಹೋಗಿ ತಗೊಂಡ್ ಬರಕ್ಕೆ ಏನ್ ಕೆಲ್ಸ ನಿಮ್ಗೆ?
ಅದು ಅಲ್ಲೇ ನಾನು ನಿನ್ ಮನೆ ಕೆಲಸದವಳ ಹೋಗಿ ತಗೊಂಡ್ ಬರೋ. ಅತ್ತೆ ನನ್ಗೆ ಇವಾಗ ಇನ್ನೂ ಪಾತ್ರೆ ತೊಳೆದಿದೆ ಅತ್ತೆ. ಪ್ಲೀಸ್ ಅತ್ತೆ, ಇವಾಗ ಉಪ್ಪಿಟ್ಟು ಮಾಡೋ ಪುರ್ತಕ್ಕೆ ಅಷ್ಟೇ ತಗೊಂಡ್ ಬನ್ನಿ. ನಾನು ಆಮೇಲೆ ಇವ್ರನ್ನ ಕರ್ಕೊಂಡೋಗಿ ಎಲ್ಲ ತಗೊಂಡ್ ಬರ್ತೇನೆ. ಆಗಲ್ಲ ಕಣೆ, ಹೋಗಕ್ಕಾಗಲ್ಲ. ನೀನೇ ಹೋಗಿ ತಗೊಂಡ್ ತಿನ್ನಕ್ ಬರ್ತೀಯಲ್ಲ, ಹಾಗೆ ಹೇಳ್ತೇನೆ. ಏನೇ ಅಂದೆ? ಏನಿಲ್ಲ ಅತ್ತೆ, ನಾನೇ ತರ್ತೀನಿ ಅಂದೆ. ಆಮೇಲೆ ಟಿಫಿನ್ ಮಾಡಕ್ ಬನ್ನಿ. ಅಲ್ಲ, ಹೇಳೋದೇ ಲೇಟ್ ಆಗಿ ಮತ್ ನನಗೆ ಕೆಲಸ ಹಸ್ತಾಳೆ ಇವಳು ಡಿಂಗರ್ವೆಳ್ಳಿ. ಅದು ಪಕ್ಕದ ಮನೆ ಪಂಕಜ ಹೇಳಿದ್ ಸರಿನೇ. ನಾನೇ ಇವಳನ್ನ ಚಲೋ ಇದ್ದಾಳೆ ಅಂತ ತಲೆ ಮೇಲೆ ಹೊತ್ಕೊಂಡು ಕುಂತು ಬಿಟ್ಟಿದ್ದೀನಿ. ಇವಾಗ ನೋಡು ನನಗೆ ಕೆಲಸ ಹೇಳ್ತಾಳೆ. ಅಲ್ಲ, ಕೆಲಸ ಹೇಳಿದ್ರು ಓಕೆ, ನಾನು ಮಾಡ್ತಿರ್ತೀನಿ, ಅದೇನಿಲ್ಲ. ಕೆಲಸ ಮಾಡೋದ್ರಾಗ ಏನ್ ತಪ್ಪಿಲ್ಲ. ಅದು ಬಂದ ನನಗೆ ಹೇಳ್ತಾಳೆ ನೋಡು, ಹೇಳೋದಾರ ಲೇಟ್ ಆಗೈತೆ. ಯಾವ್ದು ನಾನು ಚಾ ಮಾಡಿ ಕುಡುದು, ಕಸ ಹೊಡುದು ಎಲ್ಲ ಮಾಡಿ ಇಷ್ಟೊತ್ತನ ಮತ್ತ ನನಗ ಹಸ್ತಾ ಕೆಲಸ. ಡೆಂಗರ್ಬೆಲ್ಲಿ ಓರು ಡೆಂಗರ್ಬೆಲ್ಲಿ. ಗಿರ್ಜಕ್ಕ ತರಕಾರಿ ತಂದಿನ ಬಾರುವ. ಹಾ ಬಂದೆ. ಅಯ್ಯ ಬರಂಗಿಲ್ಲ ಅನ್ಕೊಂಡಿದ್ನಲ್ಲೇ, ಬಂದಲ್ಲ ನೀನ. ಅಯ್ಯ ನೀವು ತರಕಾರಿ ತಗೊಲಿಕ್ಕಾದ್ರೆ ನನ್ ಬೋನ್ಗೆ ಏನಾಗತ್ತ, ಅದಕ್ಕೆ ಬಂದೆ ನಾನು. ಅಯ್ಯ ಸಾಕ್ ಸುಮ್ಮಿರು. ಈಗ ಊರೆಲ್ಲ ತಿರುಗಾಡಿ ಬಂದು ಎಲ್ಲ ಖಾಲಿ ಮಾಡ್ಕೊಂಡು ಬಂದು ನಾನು ಮುಂದೆ ಈ ಮಾತು ಮಾತಾಡ್ತೇನ. ಅದ ಪಕ್ಕದ ಮನೆ ಪಂಕಜಾಗಿಯೂ ಹಿಂಗಿದ ಮಾಡ್ತೀಯತ್ತೆ ಅಂತಲ್ಲ. ನೀವು ತರಕಾರಿ ತಗೊಲಿಲ್ಲ ಅಂದ್ರೆ ನಾನು ಬೋನ್ಗಿನೇ ಆಗಲ್ಲ ಅಂತ ಹೇಳಿ. ಹಿಂಗ್ಯಾಕಂತೀರಿ ಬಿಡ್ರಿ, ನಿಮಗಲ್ಲ ಮತ್ತಿನ್ಯಾರಿಗೆ ಅನ್ನೋದು. ಮತ್ ನೀವು ಬೋನ್ಗಿ ಮಾಡಿದ್ರೆ ಅಲ್ಲನ ನನ್ನ ತರಕಾರಿ ಎಲ್ಲ ಖಾಲಿ. ಸಾಕ್ ಏನೇನ್ ತಂದಿ ಹೇಳ. ಹೌದು, ಏನ್ ರೇಟ್ ಮಾಡಿದೀಯಾ? ಏನೋ ತಗೋವ, 50 ರೂಪಾಯಿ ಕೆಜಿ ನೋಡು. ಯಾವ್ದೋ ತಗೊಂಡ್ರು, ಸೊಪ್ಪು ತಗೊಂಡ್ರು 20 ರೂಪಾಯಿ ಸೂಡು, ಎಲ್ಲ 50 ರೂಪಾಯಿ ಕೆಜಿ ನೋಡು. ಅಯ್ಯವ್ವ ಏನ್ ರೇಟ್ ಮಾಡಿ ಅಯ್ಯವ್ವ ನೀನು. ಅಯ್ಯ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬರಕ್ 1 ರೂಪಾಯಿ ಬೇಡನ್ವಾ ನನಗೆ? 1 ರೂಪಾಯಿ ತಗೋ, ಬಟ್ ಏನಿದೆ ಡಬಲ್. ಯಾರಿದ್ರಿ ಮನೇಲಿ? ಗೇಟ್ನಾಗ ಏನಾದ್ರು ನಾಯಿ ಅದಾವನ ಹೇಳ್ರಿ. ಇಲ್ಲಿ ಬಾರಪ್ಪ, ಗೇಟ್ನಾಗ ಯಾವ ನಾಯಿ ಏನ್ ಸಾಕಿಲ್ಲ ಬಾ. ನೀನ್ ಯಾರಪ್ಪ? ಸ್ವಿಗ್ಗಿ ಅವನು ಇನ್ಸ್ಟಾಮಾರ್ಟ್ ಅಲ್ಲಿ ತರಕಾರಿ ಆರ್ಡರ್ ಮಾಡಿದ್ರು, ಕೊಡೋದಕ್ ಬಂದಿದ್ದೀನಿ. ಏನ್ಪಾ, ನಾವ್ಯಾರು ತರಕಾರಿ ಏನು ಆನ್ಲೈನ್ ಅಲ್ಲಿ ತರ್ಸಂಗಿಲ್ಲ. ನೀ ಯಾರ ಮನೆಗೆ ಬಂದಿ ನೋಡು. ಇದು 26 ಸುಬ್ಲಕ್ಷ್ಮಿ ಅವ್ರ ಮನೆನಾ? ಹೌದು, ಅವರೇ ಆರ್ಡರ್ ಮಾಡಿದ್ದು ನೋಡಿ. ಹಾ ನಾನೇ ನನ್ಗೆ ಕೊಡಪ್ಪ. ನಮ್ಮ ಅತ್ತೆ ಅವರು ನನ್ನ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಸುಬ್ಲಕ್ಷ್ಮಿ ಅಂತ. ಅದಕ್ಕೆ ನಮ್ಮ ಅತ್ತೆಗೆ ನೆನಪು ಹಾರಿರ್ತಾರೆ. ನಾನೇ ಬಿಡಿ, ಕೊಡಿ ಮೇಡಮ್ ತರಕಾರಿ ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. 1200 ರೂಪಾಯಿ ಆಗೈತೆ ನೋಡ್ರಿ. ಫೋನ್ ಪೇ ಮಾಡ್ತೀನಿ ನೋಡಿ. ಆಯ್ತು ಮೇಡಮ್. ಅಲ್ಲ ಅಮ್ಮವ್ರೆ, ತರಕಾರಿನ ನಾನೇ ಬಿತ್ತಿ ನಮ್ಮ ಹೊಲದಲ್ಲೆಲ್ಲ ಕಿತ್ಕೊಂಡು ಸ್ವಚ್ಛಂಗ್ ತೊಳೆದು ನಿಮಗೆ ಯಾವ ತರ ಬೇಕು ಆ ತರ ಫ್ರೆಶ್ ಆಗಿ ತರಕಾರಿನ ತಗೊಂಡ್ ಬಂದು ಮನೆಗೆ ಕೊಟ್ರೆ ಯಾರು ಮೋಸ ನೋಡ್ತಿಲ್ಲ. ಅದು ಅಲ್ಲ, ನಿಮ್ಮ ಸಸಿ ನೋಡಿ ನಿಮಗೆ ಹೇಳಾರ್ದೇನೆ ತರಕಾರಿನ ಆನ್ಲೈನ್ ಅಲ್ಲಿ ತರಿಸಿದ್ದಾರೆ. ಅದು ಅಲ್ಲದೆ ಆನ್ಲೈನ್ ಅಲ್ಲಿ ಕಿತ್ತಾಗಿರೋ ಕೊಳತಾಗಿರೋ ತರಕಾರಿಗಳೆಲ್ಲ ಅದೇ ಬಗ್ದು ತಗೊಂತಾವ ಈ ಜನಗಳೆಲ್ಲ. ನಿಮ್ಗೆ ಇದು ಸರಿ ಅನ್ಸುತ್ತಾ? ಅದು ನಿಮ್ಗೆ ಹೇಳಿದಾರಾ? ನೋಡಿ, ಅವಳು ಬುಕ್ ಮಾಡಿದ್ ನಂಗೆ ಹೇಳೇ ಇಲ್ಲ ಅಂದ್ರೆ ನಾನು ನಿನ್ನೆ ಯಾಕೆ ತರುಪ್ತಿದ್ದೆ. ಅಯ್ಯೋ ನಿಮ್ಗೂ ಹೇಳಿಲ್ಲ? ಯಪ್ಪ, ನಾವೆಲ್ಲ ನಮ್ಮ ಅತ್ತೆಗೆ ಹೇಳಾರೆ 1 ರೂಪಾಯಿನೂ ಹೇಳಲ್ಲ, ಖರ್ಚು ಮಾಡಲ್ಲ, 1 ರೂಪಾಯಿ ಹೊರಗೆ ಹೋಗಲ್ಲ, ಒಂದಿಟ್ಟು ಏನು ಮಾಡಂಗಿಲ್ಲ ಗೊತ್ತಾ. ನೀರು ಕುಡಿಬೇಕಾದ್ರೆ ನಮ್ಮ ಅತ್ತೆನ ಕೇಳೇ ಕುಡಿಯೋದು ನಾನು. ಹೌದು ಕಣೆ, ಏನಪ್ಪ. ಅಲ್ಲ, ನಿಮ್ಮಂತ ದೇವ್ರಂತ ಅತ್ತೆ ಸಿಕ್ಕಿದಾರೆ, ಅಟ್ಲೀಸ್ಟ್ ನಿಮ್ಗೆ ಹೇಳಾರ್ದು ಮಾಡ್ತಾರಂದ್ರೆ ಏನ್ ಮಾಡೋದು ನೋಡವ. ಕಾಲ ಕೆಟ್ಟೋಯ್ತು ಕಣವ. ಅದೇ ನಿಮಗೂ ಒಂದ್ ಮಾತು ಹೇಳಾರ್ದೆ ಹೋದ್ರಲ್ಲ, ಅವಾಗ್ಲೇ ನೋಡ್ಕೊಂಡೆ ನಾನು. ಆತರ ಏನಿಲ್ಲ ಬಿಡು, ನನ್ ಸೊಸೆ ಬೇಕು ಅಂತ ಏನ್ ಮಾಡ್ರಂಗಿಲ್ಲ ಬಿಡು. ಅಲ್ಲ ಕಣ ಗಿರ್ಜಕ್ಕ, ಪಾಪ ಅಂದನೆ ನಿನ್ ಸೊಸೆನ ತಲೆ ಮೇಲೆ ಇಟ್ಕೊಂಡಿದ್ಯಾ. ಎಲ್ಲ ಓಣೆಲೆಲ್ಲ ಮಾತಾಡ್ತಾ ಇದಾರೆ. ಏನೋ ಪಕ್ಕದ ಮನೆ ಪಂಕಜನ ಏನೋ ಅಂದ್ಲು. ಏನಂದ ಪಕ್ಕದ ಮನೆ ಪಂಕಜ? ಏನೋ ಇವತ್ತು ನಿಮ್ ಸೊಸೆ ಏನೋ 8 ಗಂಟೆಗೆ ಎದ್ದಿದ್ದಾಳಂತೆ, ನಾನು ತರಕಾರಿ ಕೊಡಕ್ ಹೋದಾಗ ಹೇಳಿದ್ದು. ಅವ್ರು ಊರ್ ಮುಂದೆಲ್ಲ ಹೇಳ್ಕೊಂಡು ಅಡ್ಡಾಡಕ್ತಾಳನಕಿ. ಅಯ್ಯ, ಹಂಗ ಒಂದ ಮಾತು ಅಂದ್ ಬಿಡು. ಆಯ್ತು ಕಣವ, ನಾನಿನ್ ಬರ್ತೀನಿ. ನೀವು ಉಂಟು, ನಿಮ್ ಸೊಸೆ ಉಂಟು, ನನಗೆ ಯಾಕೆ ಬೇಕು? ಅಲ್ಲ, ಎಲ್ಲಾರು ಹೇಳೋದು ಕರೆ ಆಯ್ತು, ಏನ್ ನನ್ ಸೊಸೆನ್ ಕರೆಕ್ಟ್ ಆಗಿ ಇಟ್ಕೊಂಡಿಲ್ಲೋ ನೋಡುವ. ಹುಷಾರ್ ನೋಡು. ಮೊದ್ಲ ಮಗ ಲವ್ ಮಾಡಿ ಮದ್ವೆ ಆಗಿ ಬಂದಾನ, ನಾಳೆ ನಿನ್ನ ಬಿಟ್ಟು ಹೊರಗೆ ಕರ್ಕೊಂಡು ಹೋಗ್ಯಾಳಕಿ. ಹಂಗೇನಿಲ್ಲ, ಹೋಗುವ, ಏನಿಲ್ಲ. ನಂಗೆ ಗೊತ್ತಾಗದೈತಿ ಮಾತಿಗೆ ಎಷ್ಟು ಹಂಗೇನಿಲ್ಲ ಅನ್ನಕತ್ತಿ ಅಂತ ಹೇಳಿ. ಆಯ್ತು, ಬರ್ತೀನಿ ಕಣವ. ನೋಡು, ನೆಕ್ಸ್ಟ್ ಟೈಮ್ ಏನ್ ಮಾಡ್ತಿ? ತರಕಾರಿ ನಾನ್ ಕಡೆ ತಗೊಂತೀವೋ ಏನ್ ಆನ್ಲೈನ್ ತರಿಸ್ತೀವೋ? ಆನ್ಲೈನ್ದಾಗೆಲ್ಲ ಕೊಳ್ತಿದ್ದಿರ್ತಾವು ನೋಡು. ಅಲ್ಲ, ಇವ್ರೆಲ್ಲ ಹೆಂಗ್ ಮಾತಾಡಕತ್ತಾರಂದ್ರೆ ನನ್ನ ಸೊಸಿ ಯಾಕೋ ನಾನು ಬಾಳ ಹಚ್ಚಿನಂತ ಅನ್ಸಾಕತೈತಿ. ಹೋಗ್ಲಿ ಬಿಡಿ, ಈಗ ಹಬ್ಬ ಬರಾಕತೈತಿ, ಹಬ್ಬದ ಕಡೆ ಗಮನ ಕೊಡ್ತೀನಿ. ಅತ್ತೆ ಬಂದ್ರಾ? ಬನ್ನಿ, ನಂದು ಕೆಲಸ ಎಲ್ಲ ಆಯ್ತು. ನೀವು ಊಟ ಮಾಡಿ ಆಮೇಲೆ ನಾವು ಇದನ್ ಮಾಡೋಣ ಬನ್ನಿ, ಮನೆ ಕೆಲಸ ಎಲ್ಲ. ಏನಂದೆ? ನನ್ಗೇನು ಮನಸ್ಸಿಲ್ಲ, ಹೋಗು, ನೀನೇ ಮಾಡ್ಕೋ ಹೋಗು ಎಲ್ಲ. ಅಲ್ಲ ಅತ್ತೆ, ಎಲ್ಲ ಕೆಲಸ ನನ್ಗೊಬ್ಬಳಿಗೆ ಹೆಂಗಾಗುತ್ತೆ ಹೇಳಿ? ಯಾಕೆ ಅಷ್ಟೊಂದು ಸಿಟ್ಟಾಗಿದ್ದೀರಾ? ಏನ್ ಸಿಟ್ಟಾಗೋದಾ? ಏನೊಂದು ನನ್ಗೆ ಹೇಳಾರ್ದ ಮಾಡ್ತೀಯ ನೀನು? ಅತ್ತೆ, ನೀವೇ ಹೇಳಿದ್ರಲ್ಲ ತರಕಾರಿನ ನೀನೇ ತರಿಸು ಅಂತ, ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ತರಿಸಿದೆ. ಅದಕ್ಕೆ ನೀವು ಇಷ್ಟೊಂದು ಸಿಟ್ಟಾಗೋದಾ? ಅಲ್ಲ ಕಣಮ್ಮ, ನನ್ಗೊಂದು ಮಾತು ಹೇಳ್ಬೇಕು ತಾನೆ. ನೋಡಕ್ಕೆ ಏನ್ ಅನ್ಕೊಂಡು ಹೋದ್ಲು ಆ ಸೊಸೆ, ನೋಡಿ ಹೆಂಗ್ ಮಾಡ್ತಾಳೆ, ನಿಮ್ಗೇನು ಹೇಳಾರ್ದ ಮಾಡ್ತಾಳೆ ಅಂತ. ಅಷ್ಟಕ್ಕೇನಾ? ಆಯ್ತು ತಗೊಳ್ಳಿ, ನೆಕ್ಸ್ಟ್ ಟೈಮ್ ಇಂದ ಹೇಳಿ ಮಾಡ್ತೀನಿ. ಈಗ ಬರ್ರಿ, ಎಲ್ಲ ಕೆಲಸ ಮಾಡೋಣ. ಶಿವರಾತ್ರಿ ಹತ್ರ ಬರ್ತಾ ಇದೆ, ನೀನೇ ಮಾಡ್ಕೋ ಹೋಗಮ್ಮ. ಅಲ್ಲ ಅತ್ತೆ, ಶಿವರಾತ್ರಿ ಹಬ್ಬದ ದಿನ ಹಿಂಗೆಲ್ಲ ಮಾಡ್ಬಾರ್ದು. ಬನ್ನಿ ಸುಮ್ನೆ. ಇವಾಗ ಟೈಮ್ ಎಷ್ಟಾಗಿದೆ ನೋಡಿದ್ಯಾ ತಾನೆ? 5 ಗಂಟೆ ಆಗಕ್ ಬಂತು. ಅಲ್ಲ, ಎದ್ದೇಳೋದ್ ಲಘು ಎದ್ದಿದ್ರೆ ಇಷ್ಟೊತ್ತಂತ್ಲೆ ಎಲ್ಲಾನು ಮುಗಿಸ್ತಿದ್ವಿ ತಾನೆ? ಮತ್ತೆ ನಿನ್ನೆ ರಾತ್ರಿ ಲೇಟ್ ಆಗಿ ಮಲ್ಕೊಂಡೆ ಅಂತ ನಿಮ್ಗೆ ಹೇಳಿದ್ದೀನಿ ತಾನೆ.
ಏನೋ ಏನ್ ಲೇಟ್ ಆಗಿ ಮಲ್ಕೊಂತೀರೋ ಏನೋ ಒಂದು ಸಂಪ್ರದಾಯ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಿಮ್ಗೆ. ಅತ್ತೆ ನನಗೆ ನಿನ್ನೆ ನೈಟ್ ಶಿಫ್ಟ್ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಲ್ವಾ, ನೈಟ್ ಎಲ್ಲ ಕೆಲಸ ಮಾಡಿದೀನಿ. ಅಲ್ ಕಣಮ್ಮ, ನಿನ್ನೆನೆ ನೀನೇ ಹೇಳ್ದೆ ಬೆಳಗ್ಗೆ ಎದ್ದು ಅತ್ತೆ ಎಲ್ಲ ಮಾಡೋಣ ಇವತ್ತೊಂದಿನ ರಜೆ ಇರುತ್ತೆ ಅಂತ. ಈಗ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆ ಅಂತಲೇ ನೀನು ಮಲ್ಕೊಂತೀಯ, ನಿನ್ ಗಂಡನು ಬಂದು ಮಲ್ಕೊಂಡ್ ಬಿಡ್ತಾನೆ, ಇಬ್ರು ಹೋಗಿ ಮಲ್ಕೊಂತೀರ. ಹಾಗೆ ನಾನೊಬ್ಳೆ ತಿಕ್ಕೊಂತ ಕುಂದ್ರಲ್ಲ ಅತ್ತೆ? ಹಂಗಲ್ಲ ಅತ್ತೆ. ಅಲ್ಲ ಅತ್ತೆ, ನನ್ ಕೆಲಸ ಮುಗ್ದಿದ್ದೆ 3 ಗಂಟೆಗೆ. ನೋಡು, ಪಕ್ಕದ ಮನೆ ಪಂಕಜನ್ ಸಸಿನು ನೈಟ್ ಶಿಫ್ಟ್ ಮಾಡ್ತಾಳಂತೆ. 4 ಗಂಟೆ ಕೆಲಸ ಮುಗಿದು 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ಅತ್ತೆ, ನೀವು ಬೇರೆದಾರ ಸೊಸೆ ಜೋಡಿ ನಾನು ಕಂಪೇರ್ ಮಾಡಬೇಡ ಅತ್ತೆ. ಇವಾಗೇನು ನೀವು ಬರ್ತೀರಾ ಇಲ್ವಾ? ನಂಗೆ ಬರೋದಿಲ್ಲ, ಏನಾದ್ರೂ ಮಾಡ್ಕೊ. ಕೆಲಸದವ್ನ ಕರ್ಸಿ ಕೆಲಸ ಹಚ್ಚಿಸ್ತೀನಿ ಅಷ್ಟೇ. ಕೆಲಸದವ್ನ ಕರ್ಸೋದಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದಿದ್ಯಾ ಅತ್ತೆ? ನಮ್ಮ ಅಪ್ಪನ ಮನೆಯಿಂದ ದುಡ್ಡು ಯಾಕೆ ತರ್ಲಿ? ನಾನು ದುಡಿತೀನಿ ತಾನೆ, ನಾ ದುಡಿದು ಮಾಡ್ತೀನಿ. ಏನಾದ್ರೂ ಮಾಡ್ಕೊ ಹೋಗು. ಈ ಸಲ ಶಿವರಾತ್ರಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅತ್ತೆ, ಹಂಗೆಲ್ಲ ಅನ್ನಕ್ ಹೋಗ್ಬಿಡಿ. ಮತ್ತಿನ್ನೇನ್ ಅನ್ಬೇಕವ ನಿನ್ನಂತ ಸಸಿ ಬಂದ್ರ? ಅತ್ತೆ, ನಾ ಎಲ್ಲ ಸ್ವಚ್ಛ ಮಾಡಿಸ್ತೀನಿ ಅಂತ ಹೇಳಿದೀನಿ ತಾನೆ. ನಾಳೆಗೆ ಕೆಲಸದವಳು ಬರ್ತಾಳೆ, ಎಲ್ಲ ಕ್ಲೀನಿಂಗ್ ಮಾಡಿಸ್ತೀನಿ ಆಯ್ತಾ? ಏನ್ ಮಾಡಿಸ್ತೀಯೋ ಏನೋ, ಈ ಕೆಲಸದವ್ರು ಸರಿಯಾಗಿ ಮಾಡಂಗಿಲ್ಲ ಬಿಡಂಗಿಲ್ಲ. ಹೆಂಗ್ ಮಾಡಿಸ್ತೀಯೋ ಮಾಡು, ನಾ ಎಲ್ಲ ಮಾಡಿಸ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಂದು ಇವತ್ತು ಎಕ್ಸ್ಟ್ರಾ ಕೆಲಸ ಮಾಡಿ ನಾಳೆಗೆ ಆಕಿಗೆ ಎಲ್ಲ ಒಪ್ಪಿಸ್ತೀನಿ. ಆಯ್ತು ಅತ್ತೆ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬಾ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ, ಯಾರು ಕಳಿಸ್ತ? ಹಾ, ನೀನು ಸುಬ್ಲಕ್ಷ್ಮಿ ಅಲ್ವಾ? ಓ ಹೌದು ಆಂಟಿ. ನೀವು ಪಂಕಜ ಆಂಟಿ ಅಲ್ವಾ? ಹ್ಞೂ ಹೌದು ಹೌದು, ನಾನು ನಿಮ್ಮ ಅತ್ತೆ ಫ್ರೆಂಡ್. ತಗೊಳ್ಳಿ, ಪಕ್ಕದ ಮನೆ ಪಂಕಜ ಅಂತ ಕರೀತಾರೆ ನಿಮ್ಗೆ. ಹೌದವಾ. ಏನ್ವಾ ಹೊರಗ್ ಬಂದಿಯಲ್ಲ? ಏನಿಲ್ಲ ಆಂಟಿ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಇವತ್ತು ಹೆಂಗಾದ್ರು ಸಂಡೇ ಅಲ್ವಾ, ಏನೇನ್ ಬೇಕೋ ಎಲ್ಲ ತಗೊಂಡ್ ಹೋಗೋದಕ್ಕಂತ ಬಂದೆ. ಯಾಕೆ ನಿಮ್ಮ ಮನೆಯವ್ರು ಬರ್ಲಿಲ್ವಾ ಹೊರಗಡೆ ನೀನು ಬಿಡೋದಕ್ಕೆ? ಇಲ್ಲ ಆಂಟಿ, ಅವ್ರ ಪಾಪದ ಇಡೀ ದಿನ ಹೊರಗಡೆ ಹೋಗ್ತಾರಲ್ವಾ, ಇವತ್ತೊಂದಿಟ ರೆಸ್ಟ್ ತಗೊಳ್ಳಿ ಅಂತ ನಾನೇ ಬಂದೆ. ಹೌದಾ? ಏನ್ ಬಿಡವಾ, ನೀ ಬಾಳ ಕೆಲಸ ಮಾಡ್ತೀಯಂತ. ಮನೆ ಆಗು ಆಫೀಸ್ ಕೆಲಸ ಮಾಡ್ತೀಯಂತ, ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತೀಯಂತ. ಬಾಳಿ ಮತ್ತೆ ಪುಣ್ಯ ಮಾಡಿ ಬಂದ ಬಿಡವಾ ನೀನಂತ ಸೊಸಿನ್ ಪಡ್ಯಾಕ. ಹೌದಾ ಆಂಟಿ, ಥ್ಯಾಂಕ್ ಯು. ಬಟ್ ಆದ್ರೂ ಏನುವಾ, ನಿಮ್ಮ ಅತ್ತೆ ಒಂದ್ ಕೆಲ್ಸನೂ ಮಾಡೋದೇ ಇಲ್ಲ ಅಂತ, ಎಲ್ಲ ಕೆಲಸ ನಿನ್ಗೆ ಹಸ್ತಾನ. ಹೋಗ್ಲಿ ಬಿಡಿ ಆಂಟಿ, ಅವ್ರಿಗೆ ಪಾಪ ವಯಸ್ಸಾಗಿದೆ ಅಲ್ಲ, ನಾನೇ ಮಾಡ್ಕೊಂಡು ಹೋಗ್ತೀನಿ, ಹಂಗೇನಿಲ್ಲ. ಬೆಳಗ್ಗೆ ಎದ್ದು ಬಾಂಡೆ ಕಸ ಅವರೇ ಮಾಡ್ತಾರೆ ಪಾಪ. ನಾ ಹೇಳೋಕಿನ ಮುಂಚೆ ಎಲ್ಲ ಮಾಡಿಟ್ಟು ನನಗೆಲ್ಲ ಅಡ್ಗೆ ಮಾಡೋದಕ್ಕೆ ಈಸಿ ಮಾಡಿ ಹೋಗ್ತಾರೆ. ನಾನು ಮತ್ತೆ 10 ಗಂಟೆ ನಾನು ಲಾಗಿನ್ ಆಗ್ಬೇಕಲ್ಲ, ಅಷ್ಟೊಂದ್ಲೆ ಎಲ್ಲ ಮಾಡಿರ್ತಾರೆ. ಆದ್ರೂ ಬಿಡವಾ, ನಮ್ ಸೊಸೆ ಯಾವ ಕೆಲ್ಸಾನು ಮಾಡಲ್ಲ, ಎಲ್ಲ ಕೆಲ್ಸಾನು ನಾನೇ ಮಾಡ್ಕೊಂಡು ಹೋಗ್ತೀನಿ. ಅದು ಅಲ್ಲದೆ ನಮ್ ಸೊಸೆ ಏನು ಮಾಡ್ಲಿಲ್ಲ ಅಂದ್ರೂ ಎಲ್ಲ ಅಡಿಗೆ ಮಾಡಿ ಅವಳಿಗೆ ಡಬ್ಬಿ ಕಟ್ಟಿ ಕಳಿಸ್ತೀನಿ. ನಿಮ್ ಅತ್ತೆ ಮಾಡ್ಬೇಕಾಗಿತ್ತು, ಮನೇಲೇ ಇರ್ತಾಳಲ್ವಾ. ಇರ್ಲಿ ಬಿಡಿ ಆಂಟಿ, ನಿಮ್ ಅತ್ತೆಗೆ ಬಾಳ ಸದ್ರ ಕೊಟ್ಟಿದ್ಯಾ ನೀನು, ಅದಕ್ಕೆ ಹಂಗ್ ಮಾಡ್ತಿದ್ದಾಳೆ. ಸ್ವಲ್ಪ ಬಿಸ್ತಿ ಇಡು ಅಂದ್ರೆ ಗೊತ್ತಾಗುತ್ತೆ. ಹಂಗೇನಿಲ್ಲ ಆಂಟಿ. ಆಯ್ತು ಕಣವ, ನಾನ್ ಬರ್ತೀನಿ. ನೋಡು, ಬ್ಯಾರೆದಾರ ಮನ್ಯಾಗ ಅತ್ತಿಗಳು ಎಲ್ಲ ಕೆಲಸ ಮಾಡ್ತಾರ, ನಮ್ಮ ಅತ್ತೆ ಏನಾರ ಮಾಡಿದ್ರು ಜಗಳ ತೆಗಿತಾಳ ನನ್ ಜೋಡಿ. ಇತ್ತೀಚೆಗೆ ಹಿಂಗ ಆಗತ್ತಾರ ಯಾಕನ, ಯಾರದಾರ ಮಾತ್ ಕೇಳ ಹಂಗ್ ಮಾಡ್ತಾರ ಬಿಡು, ಹೋಗ್ಲಿ ಬಿಡು. ನನ್ಗೇನ್ ದುಡಿಮೆ ಕಡಿಮೆ ಐತ್ಯಾ? ಯಾವ್ದಾರ ಒಂದ್ ಕೆಲ್ಸಕ್ಕೆ ಇಟ್ಕೊಂಡ್ರಾಯ್ತು.